ಪ್ರಜ್ವಲ್ ಅವ್ರಿಗೆ ವಿಚಾರಣೆಗೆ ಬರಲೇಬೇಡ, SIT ಬರಬೇಡ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಮ್ ವಿಚಾರಣೆ ಗುಟ್ಟಾಗಿ ನಡಿಬೇಕು, ಒಂದು ನ್ಯೂಸ್ ಹೊರಗಡೆ ಬರಬಾರ್ದು ಅಂತ. ಯಾಕೆಂದ್ರೆ ಈಗ ನೀವು ಎಲ್ಲೋ ವಿಚಾರಣೆ ನಡೀತಾ ಇರೋ ಜಾಗದಲ್ಲಿ 23 ಜನ 50 ಜನ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡು ನಿಮ್ಗೆ ಸಮಸ್ಯೆ ಐತೆ, ಅವ್ರಿಗೂ ಸಮಸ್ಯೆ SIT ಅಧಿಕಾರಿಗಳು. ಅದಕ್ಕೆ ಏನಂದ್ರೆ ಗೌಪ್ಯವಾಗಿ ನಡಿಬೇಕು. 3 ದಿನಕ್ಕೆ ಅಲ್ಲಿ ತಕ್ಕ ನಾವು ಮುಹೂರ್ತ ಮಾಡ್ಕೊಂಡು ನಾವು ಒಂಚೂರು ಪಬ್ಲಿಸಿಟಿ ತಗೋತೀವಿ. ನಮ್ಮ ಸಿನಿಮಾ ಮಾಡ್ತಾ ಕಷ್ಟ 7 ಕೋಟಿ ದುಡ್ಡೇನು ಸುಮ್ಮನೆ ಬಂದ್ಬಿಡ್ತದಾ ಪ್ರಜ್ವಲ್? ನಮಸ್ಕಾರ, ನಾನು ಈ ವಿಡಿಯೋನ ಪ್ರಜ್ವಲ್ ರೇವಣ್ಣ ಅವರಿಗೆ ಅಭಿನಂದನೆ ಧನ್ಯವಾದ ಹೇಳೋದಕ್ಕೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಮನವಿಗೆ ಹೋಗೊಟ್ಟು ನೀವು ಭಾರತಕ್ಕೆ ಬರುವಂತ ಒಂದು ಡಿಸಿಷನ್ ಮಾಡಿ SIT ಕಚೇರಿಗೆ ಬರುವಂತ ಒಂದು ನಿರ್ಧಾರ ಮಾಡೋದಕ್ಕೆ ಅಭಿನಂದನೆಗಳು. ಯಾಕೆಂದ್ರೆ ನೀವು ಲಾಸ್ಟ್ 2 ವೀಕ್ಸ್ ಇಂದ ನೋಡಬೇಕು. ನಾನು ಒಂದು ಫಿಲ್ಮ್ 5 ದಿನ ನಾನು ಹೇಳಿದ್ದೆ ಒಂದು ಪ್ರೆಸ್ ಮೀಟ್ ಅಲ್ಲಿ, ಏನಂತಾರೆ ನೀ ಎಲ್ಲಿದ್ರು ಬೇಗ ಬಂದ್ಬಿಡು, ನೀ ಬರೋ ತನಕ ಬೇರೆ ನ್ಯೂಸೇ ಹಾಕಲ್ಲ, ಬರೀ ನಿಂದೇ ಹೊಡಿತಿರ್ತಾರೆ, ಪ್ರಜ್ವಲ್ ಹೋಗಿದ್ದಲ್ಲಿಗೆ ಮಾಡಿದ್ದೇನು ಅಂತ ಆಗ್ತಿರ್ತಾರೆ, ನೀ ಬಂದ್ಬಿಡು ಅಂತ ಹೇಳಿದೆ. ಅವತ್ತು ನನ್ನ ಮನವಿಗೆ ಹೋಗ್ಬಿಟ್ಟು ಜೊತೆಗೆ ಮಾಜಿ ಪ್ರಧಾನಿಗಳಾದ ನಮ್ಮ ಹೆಮ್ಮೆಯ ದೇವೇಗೌಡರು ಸರ್, ಕುಮಾರಣ್ಣ ಸರ್, ಮುಖ್ಯಮಂತ್ರಿಗಳು, SIT ಅದಕ್ಕೆ ಎಲ್ಲರೂ ಮನವಿಗೆ ಹೋಗ್ಬಿಟ್ಟು ನೀವು ಬತಾರದಕ್ಕೆ ನಾನು ನಿಮ್ಗೆ ಅಭಿನಂದಿಸಿದೆ. ಆದ್ರೆ ನಂದು ಇಂಪ್ಯಾಕ್ಟ್ಫುಲ್ ಆಗಿ ಹೇಳಿದ್ದೀನಿ. ನಾನು ಹೇಳಿದ್ದು ನಿಮ್ ತಲೆಗೆ ಹೋಗಿದೆ ಅಂತ ನನಗೂ ಗೊತ್ತು. ಅದಕ್ಕೆ ನೀವು ಬರ್ತಾ ಇದ್ದೀರಾ, ಕಾನೂನು ಗೌರವಿಸ್ತಾ ಇದೆ, ನಮ್ಮ ನೆಲದ ಕಾನೂನು. ಧನ್ಯವಾದ. ಅಟ್ ದ ಸೇಮ್ ಟೈಮ್ ಒಂದು ರಿಕ್ವೆಸ್ಟ್, ತಮ್ಮಲ್ಲಿ ನಂದು ಏನು ಅಂತ ಈಗ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನೋಡಿ, ತುಂಬಾ ದಿನದಿಂದ ಟ್ರೈ ಮಾಡಿ ನಾನು ಫಿಟ್ ಆಗೆಲ್ಲ ಇಟ್ಕೊಂಡು ಈಗ ಒಂದು ಹೊಸ ಫಿಲ್ಮ್ ಮಾಡ್ತಾ ಇದೀವಿ. ನಿಮ್ಗೆ ಗೌರವ್ ವೆಂಕಟೇಶ್ ಅವ್ರು ಗೊತ್ತಲ್ಲ, ಪ್ರಜ್ವಲ್ ಅವರೇ, ಅವರು ತುಂಬಾ ದೊಡ್ಡ ಫೈಟ್ ಮಾಸ್ಟರ್. ಅವರಿಗೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ ಆಕ್ಷನ್ ಸಿನಿಮಾ, ನೋ ಕೊಕೇನ್ ಅಂತ. ನಾವೆಲ್ಲ ಕಾಯ್ಕೊಂಡು ನೀವು ಬರಲ್ಲ ಬಿಡಿ, ಬರಲ್ಲ ಅನ್ನೋ ಕಾರಣಕ್ಕೆ ನಾವು ಮುಹೂರ್ತಕ್ಕೆ ಅಂತ ಎಲ್ಲ ರೆಡಿ ಆಗ್ಬಿಟ್ಟಿದ್ವಿ. ಈಗ ಎಲ್ಲ ಕಷ್ಟಪಟ್ಟು ಮೊನ್ನೆಲ್ಲ ಇದೆಲ್ಲ ಫಾರಿನ್ಲಿ ಏನೇನು ಬೇಕು ಆಕ್ಷನ್ ಪೋರ್ಷನ್ಸ್ ಎಲ್ಲ, ಇದು ನಾನು 7 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತಂದು ಮಾಡ್ತಾ ಇರೋಂಥ ಸಿನಿಮಾ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನೇನು ನಾಳಿದ್ ಮುಹೂರ್ತ. ಈಗ ಬರ್ತಾ ಇದ್ದೀರಾ ನೀವು? ಇಷ್ಟಿನ ಎಲ್ಲೋಗಿದ್ರಪ್ಪ ಗೊತ್ತಾಯ್ತಾ ಇಲ್ಲ. ಇಷ್ಟಿನ ಬರದೆ ಈಗ ಬಂದು ತುಂಬಾ ಬಂದ್ರೆ ನಮ್ಮ ಮುಹೂರ್ತದ. ಈಗ ಯಶ್ ಅವ್ರ ಮಾತಾಡಿದ್ರು ಗೊತ್ತಾ ನಿಮ್ಗೆ? ಏನ್ ಹೇಳಿ, ನಾ ಬರೋವರೆಗೂ ಮಾತ್ರ ಬೇರೆಯವರವ, ಬಂದ್ಮೇಲೆ ನಂದೇ ಅವ ಅಂತ ಹೇಳಿದ್ರು. ಅದರ ಅರ್ಥ ನಾನು ಬಂದ್ಮೇಲೆ ನಂದೇ ಅವ. ಅವ್ರ ಸಿನಿಮಾ ಬಂದಾಗ ಅವ್ರದ್ದು ಇರುತ್ತೆ ಹವಾ, ಖುಷಿ ಆಯ್ತು. ಬಟ್ ನೀವು ಬರದೇ ಇದ್ರು ನಿಮ್ದೇ ಹವಾ ಪ್ರಜ್ವಲ್, ನೀವು ಬರದೇ ಇದ್ರು ನಿಮ್ದೇ ಹವಾ. ಇನ್ನು ನೀವು ಬಂದ್ಬಿಟ್ರೆ ನಿನ್ ಹವಾ ಹೆಂಗಿರುತ್ತೆ ಯೋಚನೆ ಮಾಡಪ್ಪ, ಯೋಚನೆ ಮಾಡು ಪ್ರಜ್ವಲ್. ಸೊ ಆಗೇನಾಯ್ತೆ, ಫುಲ್ ನಿಂದೆ ಇರ್ತದೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಒಂಚೂರು ನಾವು ಮುಹೂರ್ತ ಮಾಡ್ಕೊತೀವಿ. ಹಾಗಂತ ನಾವು ಕಚೇರಿಗೆ ಹೋಗ್ಬೇಡಿ, SIT ಕಚೇರಿಗೆ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ, ತಿರುಚಿಕೊಡ್ಬೇಡಿ. ನಾನು ಹೇಳ್ತಾ ಇರೋದೇನಂದ್ರೆ, ಒಂದು ಅಜ್ಞಾತ ಸ್ಥಳದಲ್ಲಿ SIT ಅಧಿಕಾರಿಗಳು ಎನ್ಕ್ವೈರಿ ಮಾಡಿದ್ರೆ ನೀನು ಕೂತ್ಕೊಂಡು ಏನು ಹೇಳಿಕೆ ಕೊಡಪ್ಪ, ನೀನು ಹೇಳಿಕೆ ಕೊಡು. ಆಗ ನಿನ್ನ ವಾಯ್ಸ್ ಸ್ಯಾಂಪಲ್ ತಗೋಬಹುದು, ನಿನ್ನ ಯೂರಿನ್ ಸ್ಯಾಂಪಲ್ ಇವೆಲ್ಲ ಟೆಸ್ಟ್ ಮಾಡ್ಬೋದು. ಈಗ ಎಲ್ಲೋ ಒಂದ್ ಕಡೆ ಕಚೇರಿ ಮುಂದೆ ಅಂದ್ರೆ 250 ಮಾಧ್ಯಮಗಳು ಅಲ್ಲೇ ಇರ್ತವೆ. ಪ್ರಜ್ವಲ್ ಬಾತ್ರೂಮ್ ಅಲ್ಲಿ ಮಾಡಿದ್ದೇನು, ಪ್ರಜ್ವಲ್ ನೀರು ಕುಡಿಬೇಕಾದ್ರೆ ಆಗಿದ್ದೇನು, ಬರೀ ಇದೇ ವಿಡಿಯೋ ಹಾಕ್ತಾರೆ. ಅಲ್ಲಿ ಅಟ್ಲೀಸ್ಟ್ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಹೋಗ್ತಾರೆ. ಅಲ್ಲೂ ಕ್ಯಾಮರಾ ಎತ್ಕೊಂಡ್ಬಂದು ನಿಮಗೆ ಹಿಂಸೆ ಆಯ್ತೆ. ನಿನ್ನ ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ, SIT ಅವರು ಆರಾಮಾಗೆ ಅಂದ್ರೆ ಒತ್ತಡವಿಲ್ಲದೆ ಇರುವಂತ ತನಿಖೆ ಮಾಡೋದಕ್ಕೆ ಅವ್ರಿಗೂ ಈಸಿ ಆಗಬೇಕು. ಯಾರಿಗೆ? SIT ಅಧಿಕಾರಿಗೆ. ಒಬ್ಬ ಕೆಲಸ ಮಾಡುವಂತ ಒಬ್ಬ ಆಫೀಸರು ಪ್ರೆಷರ್ ಇರಬಾರ್ದು. ಈಗ ನೀವು ಎಲ್ಲೋದ್ರೂ ಪ್ರೆಷರ್ ಕೊಟ್ಬಿಡ್ತಾರೆ, ಎಲ್ಲೋದ್ರೂ ಅದೇ ಇರ್ತಾರೆ, ಅದೇ ಮಾಡ್ತಾರೆ. ಸೊ ನೀನೇನ್ ಮಾಡಪ್ಪ ಅಂದ್ರೆ, ಒಂದು ಅಜ್ಞಾತ ಸ್ಥಳದಲ್ಲಿ SIT ಅಧಿಕಾರಿಗಳನ್ನ ಭೇಟಿ ಮಾಡಿ ತನಿಖೆಗೆ ಸ್ಪಂದಿಸೋಣ. ಆಗ ಎಲ್ಲನೂ ಒಳ್ಳೇದಾಯ್ತು. ನಮ್ಮ ಪಾಡ್ ನಾವು ನಮ್ಮ ಸಿನಿಮಾ ನಾವು ಮಾಡ್ಕೊತೀವಿ. ಒಂದು 3-4 ದಿನ ಆದ್ಮೇಲೆ ಬರಲಿ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ 3-4ನೇ ತಾರೀಕು ಎಲೆಕ್ಷನ್ MP ಇದಿರ್ತದೆ, ಅದು ರಿಸಲ್ಟ್ ಇರ್ತದೆ, ಎಲ್ಲರ ಗಮನ ಅಲ್ಲೇ ಇರ್ತದೆ. ಆಗ ಅಟ್ಲೀಸ್ಟ್ ಇವ್ರ ಪಾಡಿಗೆ ಅಧಿಕಾರಿಗಳು ತಮ್ಮ ಕರ್ತವ್ಯನ ತನಿಖೆನ ಆರಾಮಾಗಿ ಮಾಡ್ಬೋದು ಅವರು. ಈಗ ನೀವು ಬಂದೆ ಅಂದ್ರೆ ಎಲ್ಲ ಮಾಧ್ಯಮಗಳು ನಿಂದೇ ಹವ, ನಿನ್ ಸುತ್ತಾನೇ ಸುತ್ತಾ ಇರ್ತದೆ. ಈಗ ನೀ ಏರ್ಪೋರ್ಟ್ ಇಂದ ಬತ್ತೆ ಅಂತ ನಾನು ಯಾಕೆ ಹೇಳಿದೆ ಅಂತ ನಿಮ್ಗೆ ಏರ್ಪೋರ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾರ್ಮಲ್ ಡೈಲಿ ಈಗ ನಾವು ನೀರು ಕುಡಿತೀವಿ. ಮಾರಿಷಸ್ ಇಂದ ಎಲ್ಲಿಂದ ಬರ್ತಾ ಇದೆಯಾ ಅಂದ್ರೆ ಒಂದು ಜರ್ಮನಿಂದ ಅನ್ಕಪ್ಪ, ಈಗ ನೀವು ಪ್ರಜ್ವಲ್ ಅಲ್ಲಿಂದ ಬರ್ತಾ ಇದೆಯಾ ಅಂತ. ಜರ್ಮನಿಂದ ಒಂದು 12-13 ಅವರ್ ಜರ್ಮನ್. ಎಲ್ಲಿಗೆ? ಇಂಡಿಯಾಗೆ. ನೀವು ಬರ್ಬೇಕಾರೆ ಎಲ್ಲಿ ಕೂತಿರ್ತೀಯಾ? ಇದ್ರ ಸೀಟು, ಬಿಸ್ನೆಸ್ ಕ್ಲಾಸ್ ಸೀಟಲ್ಲಿ ಕೂತಿರ್ತೀಯ. 12 ಅವರ್ ಹಂಗೆ ಕೂತ್ಕೊಳಕಾಯ್ತಾ? ನೀರು ಕುಡಿಯಕ್ಕೆ ಹೋಗೋದಲ್ವಾ? ರೀಸಸ್ ಹೋಗಲ್ಲ ಮನುಷ್ಯ, ಹೋಗೈತೆ. ನೀ ಏರ್ ಹೋಸ್ಟೆಸ್ ಕರೆದ್ಬಿಟ್ಟು ಒಂಚೂರು ನೀರು ಕೊಡಿ ಅಂತ ಕೇಳ್ತೀಯ ಅಂತ ಅನ್ಕೋ ಪ್ರಜ್ವಲ್. ಅಲ್ಲಿ ಏನಾಗ್ತಾರೆ ಹೇಳು? ಪ್ರಜ್ವಲ್ ಏರ್ ಹೋಸ್ಟೆಸ್ ಬಡಿ, ಆಕೆ ಬಡಿ, ಹೇಳಿದ್ದೇನು, ಆಕೆ ಕೇಳಿದ್ದೇನು ಗೊತ್ತಾ, ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ವಿಡಿಯೋ ಹಾಕ್ತಾರೆ. ಪ್ರಜ್ವಲ್ ಏರ್ ಹೋಸ್ಟೆಸ್ ಬಡಿ ಕೇಳಿದ್ದೇನು, ಬೆಚ್ಚಿ ಬೀಳ್ತೀರಾ. ನನ್ ಕೇಳಿದ್ ನೀರು ಗುರು, ಬಟ್ ಇಲ್ಲಿ ಹಾಕ್ಬೇಕಾದ್ರೆ ವಿಡಿಯೋ ಹಂಗ ಹಾಕ್ತಾರೆ. ಯಾರು ಯೂಟ್ಯೂಬರ್ಗಳು ಹಂಗ ಹಾಕ್ಬಿಡ್ತವೆ. ಅದನ್ನೆಲ್ಲ ನೋಡ್ತಾ ಈಗ ನಿಮ್ಗೆ ನೀರು ಕೇಳಿದ್ರು ತಪ್ಪು ಹಂಗೆ ಮಾಡ್ತಾರೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, MP ರಿಸಲ್ಟ್ ಇರ್ತದಲ್ಲ, ಅದು ನೀನು ಹೆಂಗ್ ಬತ್ಯ ಎಲ್ಲೂ ಹೇಳ್ಬೇಡ, ಯಾವಾಗ ಬತ್ಯ ಹೇಳ್ಬೇಡ. ಡೈರೆಕ್ಟ್ SIT ಕಚೇರಿಗ ಒಂದು ಅಜ್ಞಾತ ಸ್ಥಳದಲ್ಲಿ ಭೇಟಿ ಮಾಡಿ ಅಲ್ಲೇ ಎನ್ಕ್ವೈರಿಗೆ ಸಹಕರಿಸು. ಏನ್ ಗೊತ್ತಾ, ತನಿಖೆ ತುಂಬಾ ಗೌಪ್ಯವಾಗಿ ನಡಿಬೇಕು. ಇದನ್ನ ಎಲ್ಲಾದ್ರೂ ಈಗ ಏನ್ ಗೊತ್ತಾ, ಅವ್ನು ಕೆಮ್ಮಿದ್ದ ಹೆಂಗೆ ನೀರು ಕುಡಿದಿದ್ದೇನು ಗೊತ್ತಾ, ಅಷ್ಟಕ್ಕೂ SIT ಅಧಿಕಾರಿಗಳು ಅವ್ರು ಹೇಳಿದ್ದೇನು ಇದನ್ನೇ ಹೊಡಿತಾರೆ. ನಾವು 7 ಕೋಟಿ ರೂಪಾಯಿ ಸಿನಿಮಾ ಇನ್ವೆಸ್ಟ್ಮೆಂಟ್ ನೋ ಕೊಕೇನ್ ಅಂತ ಅಲ್ಲ. ಒಂಚೂರು ನೋಡಪ್ಪ, ಫಿಟ್ನೆಸ್ ಬಾಡಿ ಇರ್ಬೋದು, ಪ್ರತಿಯೊಂದು ಅಷ್ಟೇ ಫಿಟ್ನೆಸ್ ಇರ್ಬೋದು, ಎಲ್ಲವೂ ನಾವೇ ಮಾಡ್ತಾ ಇದೀವಿ. ಪ್ರತಿಯೊಂದು ಮಾಡಿ ಯಾವ ರೇಂಜ್ಗೆ ಕಷ್ಟಪಟ್ಟು ಈ ಫಿಟ್ನೆಸ್ ಇಟ್ಕೊಂಡು ಈಗ ಮಾಡ್ತಾರಂತ ಒಂದು ಸಿನಿಮಾ ನೀವೇ ಯೋಚನೆ ಮಾಡಿ. ಈ ಸಮಯದಲ್ಲಿ ನಿನ್ನ ನ್ಯೂಸ್ ಬಂದ್ರೆ ನಮ್ಮ ಮುಹೂರ್ತಕ್ಕೆ ತೊಂದರೆ ಆಯ್ತು. ನಿಮ್ಮನ್ನು ಭಾರತ ಕರ್ಸ್ಕೊಂಡು ನಾವೇ, ಬಟ್ ನಿಮ್ಮಲ್ಲೇ ತೊಂದರೆ ಆಯ್ತು, ನಮ್ಮ ಸಿನಿಮಾಗೆ ತೊಂದರೆ ಆಯ್ತು. ನೀವು ಗೌಪ್ಯ ಸ್ಥಳದಲ್ಲಿ ವಿಚಾರಣೆಗೆ ಸಹಕರಿಸಿ. ಅಂಡ್ ನೋ ಕೊಕೇನ್ ಫಿಲ್ಮ್ ಮುಂದಿನ ಈ ವಾರ ಮುಹೂರ್ತ ಆಗ್ತಾ ಇದೆ. ಸೊ ಅದಕ್ಕೆ ತೊಂದರೆ ಆಗದಿರಲಿ. ಅದರಿಂದ ನಾನು ಹೇಳಿದ್ದೇನೆ, ಅದನ್ನ ತಲೆ ಇಟ್ಕೊಂಡು ಮಾಡಬೇಕು ಅಂತ ನಾನು ಪ್ರಜ್ವಲ್ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಪ್ರಜ್ವಲ್ ಅವ್ರಿಗೆ ವಿಚಾರಣೆಗೆ ಬರಲೇಬೇಡ, SIT ಬರಬೇಡ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಮ್ ವಿಚಾರಣೆ ಗುಟ್ಟಾಗಿ ನಡಿಬೇಕು, ಒಂದು ನ್ಯೂಸ್ ಹೊರಗಡೆ ಬರಬಾರ್ದು ಅಂತ. ಯಾಕೆಂದ್ರೆ ಈಗ ನೀವು ಎಲ್ಲೋ ವಿಚಾರಣೆ ನಡೀತಾ ಇರೋ ಜಾಗದಲ್ಲಿ 23 ಜನ 50 ಜನ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡು ನಿಮ್ಗೆ ಸಮಸ್ಯೆ ಐತೆ, ಅವ್ರಿಗೂ ಸಮಸ್ಯೆ SIT ಅಧಿಕಾರಿಗಳು. ಅದಕ್ಕೆ ಏನಂದ್ರೆ ಗೌಪ್ಯವಾಗಿ ನಡಿಬೇಕು. 3 ದಿನಕ್ಕೆ ಅಲ್ಲಿ ತಕ್ಕ ನಾವು ಮುಹೂರ್ತ ಮಾಡ್ಕೊಂಡು ನಾವು ಒಂಚೂರು ಪಬ್ಲಿಸಿಟಿ ತಗೋತೀವಿ. ನಮ್ಮ ಸಿನಿಮಾ ಮಾಡ್ತಾ ಕಷ್ಟ 7 ಕೋಟಿ ದುಡ್ಡೇನು ಸುಮ್ಮನೆ ಬಂದ್ಬಿಡ್ತದಾ ಪ್ರಜ್ವಲ್?
ಹೇಳಪ್ಪ. ನಮ್ಮ ಹತ್ರ ಇಲ್ಲ ಗುರು, ಅದು ತಗೊಂಡು ಎಲ್ಲೋ ಸಾಲ ಏನೇನೋ ಮಾಡ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇರೋದು. ಈಗ ನಾನೇನು ಕೇಳ್ಕೊತಾ ಇದ್ದೀನಿ ಅಂದರೆ, ನೀವು ಬಂದರೂ 3 ದಿನಗಳ ಕಾಲ ಒಂದು ನ್ಯೂಸ್ ಹೊರಗಡೆ ಬರ್ಬೋದು. ಏನು ಗೊತ್ತಾ, ಗುಟ್ಟಾಗೆ ಈಗ ಅಂದಿದ್ಯಲ್ವಾ 31ನೇ ತಾರೀಕು ಎಲ್ಲ ಹಂಗೆ ಅನ್ಕೊತಾ ಇರ್ತಾರೆ. 30ನೇ ತಾರೀಕು ನೈಟೇ ಗುಟ್ಟಾಗಿ SITಗೆಯಿಂದ ಡೈರೆಕ್ಟ್ ಸರ್ ಎಲ್ಲ ರಘುನಾಥ್ ಕೊಟ್ಟೋಗ್ಬಿಡಮ್ಮ ಸರ್, ಅಲ್ಲೇ ವಿಚಾರಣೆ ಮಾಡೋ ಅಂತ ಹಂಗೆ ಕೊಟ್ಟೋಗ್ಬಿಡು. ಒಂದು 3-4 ದಿನ ನ್ಯೂಸೇ ಬರಬಾರ್ದು, ಇವ್ರಿಗೂ ಬರಲ್ಲ ಅವ್ರದ್ದು ಬರಲ್ಲ. ಆಮೇಲೆ ಎಲೆಕ್ಷನ್ ಬರ್ತದೆ, ರಿಸಲ್ಟ್ ಅದನ್ನೇ ನೋಡ್ತಾರೆ. ಅಷ್ಟೊತ್ತು ನೀವು ಬಂದು 4 ದಿನ ಆಗೈತೆ ಅನ್ನೋ ಥರ ಇಟ್ಕೊಂಡು ಹಂಗೆ ಏನೋ ಮಾಡ್ಕೋತಾರೆ. ಅಷ್ಟೊತ್ತಿಗೆ ಏನೇನು ಬೇಕು ಎನ್ಕ್ವೈರಿ ಎಲ್ಲನೂ ಆಗಿರ್ತದೆ. ಅಲ್ಲಿ ತನಕ ನಾವು ಸಿನಿಮಾ ಮಾಡ್ಕೊಂಡು ಪಬ್ಲಿಸಿಟಿ ಮಾಡ್ಕೋತೀವಿ. ಈಗ ನಾವು ಬದುಕಬೇಕಪ್ಪ ಪ್ರಜ್ವಲ್, ಅರ್ಥ ಮಾಡ್ಕೋ ಗುರುವೆ. ಇನ್ನು 3-4 ದಿನ ನೀನು ನ್ಯೂಸ್ ಬರ್ಬೋದು. ಈಗ ಇವತ್ತು ಏನಾರು ಬೆಂಗಳೂರು ಇದ್ರೆ ನಿಮ್ಮ ಮಧ್ಯಾಹ್ನನೋ ಸಂಜೆನೋ ಗುಟ್ಟಾಗಿ ಫೋನ್ ಮಾಡ್ಕೊಂಡೆ ಡೈರೆಕ್ಟ್ SITಗೆ ಹೋಗ್ಬಿಟ್ಟು, ಸರ್ ಇಲ್ಲಿಂದ ಅಜ್ಞಾತ ಸ್ಥಳಕ್ಕೆ ಎನ್ಕ್ವೈರಿ ಕೊಟ್ಟೋಗೋಣ ಸರ್ ಅಂತ ನೀನೇ ಹೊಂಟೋಗ್ಬಿಡುಗರು ಅವ್ರ ಕರ್ಕೊಂಡು. ಅವ್ರ ಜೊತೆ ಸೆಕ್ಯೂರಿಟಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಅಲ್ಲಿ ಎನ್ಕ್ವೈರಿಲಿ ಅಲ್ಲಿ ನಿಂದು ಯೂರಿನ್ ಟೆಸ್ಟ್ ಇರ್ಬೋದು, ಗಂಟ್ಲು ಟೆಸ್ಟು, ವಾಯ್ಸ್ ಟೆಸ್ಟು, ಧ್ವನಿ ಪರೀಕ್ಷೆ ಎಲ್ಲರೂ ಮಾಡ್ಕೊತಾರೆ. ಆಮೇಲೆ ನಿಮಗೂ ಸ್ಟ್ರೆಸ್ ಇರಲ್ಲ. 31ಕ್ಕೆ 10 ಗಂಟೆಗೆ ಬರ್ತೀನಿ ಅಂದ್ರೆ ಎಲ್ಲ ಮಾಧ್ಯಮ ಅಲ್ಲೇ ತುಂಬಿರ್ತಾರೆ. ನಮ್ಮ ಸಿನಿಮಾ 3 ಮೈಲೇಜ್ ಸಿಗಲ್ಲ. ನಾವು ಬದುಕಬೇಕು, ಚಿತ್ರರಂಗ ಉಳಿಬೇಕು, ಕೇಸ್ಗೆ ನ್ಯಾಯ ಸಿಗಬೇಕು, SIT ಅಧಿಕಾರಿಗಳು ಕರೆಕ್ಟಾಗಿ ಅವರು ವಿಚಾರಣೆ ಮಾಡಬೇಕು, ಮಾಧ್ಯಮಗಳಿಗೂ ಹೆವಿ ಪ್ರೆಷರ್ ಬಿಡಬಾರ್ದು, ಜನಗಳಿಗೂ ಕನ್ಫ್ಯೂಸ್ ಆಗಬಾರ್ದು. ಅಂದರೆ ನೀವು ಮಾಡಬೇಕಾದ್ರೆ ಒಂದೇ ಏನಪ್ಪ ಅಂದರೆ, ಇವತ್ತು ಮಧ್ಯಾಹ್ನ ಉಂಟೋಗ್ಬಿಡಪ್ಪ, ಪರವಾಗಿಲ್ಲ. 31ನೇ ತಾರೀಕು ಮಧ್ಯಾಹ್ನ ಎಲ್ಲಿರ್ತಾರೆ ಗುಟ್ಟಾಗಿ ಹೋಗ್ಬಿಟ್ಟು ಒಂದು ಇದನ್ನ ಅಟೆಂಡ್ ಮಾಡು, SIT ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರನ್ನೇ ಕರೆಸ್ಕೊಂಡು ಒಂದು ಅಜ್ಞಾತ ಸ್ಥಳದಲ್ಲಿ ಎನ್ಕ್ವೈರಿ ನಡೀಲಿ, ಸತ್ಯ ಜನಕ್ಕೆ ಗೊತ್ತಾಗಲಿ, ಏನೋ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ನಾವು ಮುಹೂರ್ತ ಮಾಡ್ಕೊಂಡು ನಾವು ಚೆನ್ನಾಗಿರ್ತೀವಿ. ದಯವಿಟ್ಟು ಈ ವಿಡಿಯೋ ಇದನ್ನು ನೋಡಪ್ಪ ಪ್ರಜ್ವಲ್.